ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಸುಪ್ರೀಂ ಕೋರ್ಟ್ನ ಮೆಟ್ಲೇರಿದೆ. ಅಲ್ಲಿ ವಕ್ಫ್ ಬೋರ್ಡ್ಗೆ ಹಿಂದೂ ಸದಸ್ಯರ ನೇಮಕ ಸೇರಿದಂತೆ ಸಾಕಷ್ಟು ವಿಷಯಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಲ್ಲಿನ ಹಿಂದೂಗಳ ಮೇಲೆ ಮತ್ತು ಜಗತ್ತಿನ ಎಲ್ಲ ಹಿಂದೂಗಳ ಮೇಲೂ ವಿಷಕಾರುವ ಭಾಷಣವೊಂದನ್ನು ಮಾಡಿದ್ದಾನೆ. ಹಿಂದೂಗಳಿಗೂ ನಮಗೂ ತುಂಬಾ ವ್ಯತ್ಯಾಸ ಇದೆ, ನಾವಿಬ್ರು ಒಂದೇ ಕಡೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೇನೆ ನಮ್ಮ ಪೂರ್ವಜರು ಪಾಕಿಸ್ತಾನ ಅನ್ನೋ ಇಸ್ಲಾಮಿಕ್ ದೇಶದ ರಚನೆಗಾಗಿ ಹೋರಾಟ ಮಾಡಬೇಕಾಯ್ತು. ಈ ದೇಶ ಕಟ್ಟೋದಿಕ್ಕೆ ಅವರು ತುಂಬಾ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಅನ್ನೋದು ಪ್ರತ್ಯೇಕ ಐಡೆಂಟಿಟಿ, ಹಿಂದೂಗಳ ಜೊತೆ ಮುಸ್ಲಿಮರು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಪಾಕಿಸ್ತಾನದ ಮುಲ್ಲಾ ಜನರಲ್ ಹೇಳಿದಾನೆ. ಅದಕ್ಕಲ್ಲಿನ ಜನ ಇನ್ಶಾ ಅಲ್ಲಾಹ್ ಅಂತ ಚಪ್ಪಾಳೆ ಬೇರೆ ತಟ್ಟಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನದ ಸೇನಾಧಿಕಾರಿಯ ಮಾತುಗಳೇನು, ಆತ ಪಾಕಿಸ್ತಾನದ ಬಗ್ಗೆ ಹಿಂದೂಗಳ ಬಗ್ಗೆ ಹೇಳಿರುವುದೇನು ಮತ್ತು ಬಲೂಚ್ ಹೋರಾಟದ ಬಗ್ಗೆ ಆತನ ಬಾಯಲ್ಲಿ ಬಂದಿರುವುದೇನು, ಬನ್ನಿ ನೋಡೋಣ. ಗೆಳೆಯರೆ, ನಾವು ಧರ್ಮ ನಿರಪೇಕ್ಷತೆ ಅನ್ನೋದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಒಂದೇ ಅಂತೀವಿ. ಈ ದೇಶದಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಅಧಿಕಾರಗಳನ್ನು ಕೊಡುವುದನ್ನು ನಾವು ಬೆಂಬಲಿಸ್ತೀವಿ. ನಮ್ಮ ಸಂವಿಧಾನ ಕೂಡ ಅದನ್ನೇ ಹೇಳುತ್ತೆ. ಆದ್ರೆ ಇದೇ ರೀತಿಯ ಭಾವನೆ ನಮ್ಮಲ್ಲಿನ ಎಲ್ಲರಲ್ಲೂ ಇರಬೇಕಲ್ಲ. ಸಂವಿಧಾನ ಕೊಟ್ಟಿರೋ ರಕ್ಷಣೆಯನ್ನು ಕೂಡ ಕೆಲವರಲ್ಲಿ ದುರ್ಬಳಕೆ ಮಾಡಿಕೊಳ್ಳೋದು ಇದೆ. ಅಂಥ ಪ್ರಯತ್ನಗಳಿಗೆ ನಮ್ಮ ಧರ್ಮ ನಿರಪೇಕ್ಷತೆ ಅಂದ್ರೆ ಸೆಕ್ಯುಲರಿಸಮ್ ಅನ್ನೋದು ಆಗಾಗ ಸಹಾಯ ಕೂಡ ಮಾಡ್ತಾ ಇರತ್ತೆ. ಅದಕ್ಕೆ ಕಾರಣ ನಮ್ಮಲ್ಲಿ ಸೆಕ್ಯುಲರಿಸಮ್ ಅನ್ನೋದ್ರ ಬಗ್ಗೆ ನಮಗಿರೋ ಒಂದು ತಪ್ಪು ತಿಳುವಳಿಕೆ. ಸೆಕ್ಯುಲರಿಸಮ್ ಅಂದ್ರೆ ಮತಗಳನ್ನ ದೂರ ಇಡೋದು. ಎಲ್ಲಿಂದ? ಆಡಳಿತದಲ್ಲಿ ಮತಗಳ ಮಧ್ಯಪ್ರವೇಶಕ್ಕೆ ಅವಕಾಶ ಕೊಡದೇ ಇರೋದು. ಆದ್ರೆ ನಮ್ಮ ನಾಯಕರು, ಆಡಳಿತಶಾಹಿಗಳು ಸೆಕ್ಯುಲರಿಸಮ್ ಅಂದ್ರೆ ತುಷ್ಟೀಕರಣ ಅಂತ ಭಾವಿಸಿದ್ದಾರೆ. ಜೊತೆಗೆ ರಾಜಕಾರಣ ಅನ್ನೋದು ವೋಟ್ ಬ್ಯಾಂಕ್ ಮೇಲೆ ಆಧಾರ ಪಟ್ಟಿರೋದ್ರಿಂದ ಯಾವುದು ಸಾಲಿಡ್ ವೋಟ್ ಬ್ಯಾಂಕೋ ಅದನ್ನ ಪ್ಯಾಂಪರ್ ಮಾಡೋದನ್ನ ನಮ್ಮ ಜನಪ್ರತಿನಿಧಿಗಳು ಕೂಡ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದೇ ಕೆಲಸವನ್ನ ಬ್ರಿಟಿಷರು ಮಾಡ್ತಾ ಇದ್ರು. ಅದೇ ಕೆಲಸವನ್ನ ಇವತ್ತು ನಮ್ಮದೇ ನಾಯಕರು ಮಾಡ್ತಾ ಇದ್ದಾರೆ. ನಮ್ಮ ಜೀನ್ಸ್ ಅಲ್ಲಿ ಅದು ಹಾಗೆ ಉಳ್ಕೊಂಡು ಬಂದಿದೆ. ಹಾಗೆ ಪಾಕಿಸ್ತಾನದ ಜೀನ್ಸ್ ಅಲ್ಲಿ ಭಾರತದ ದ್ವೇಷ, ಹಿಂದೂ ದ್ವೇಷ ಅನ್ನೋದು ಕೂಡ ಹಾಗೆ ಉಳ್ಕೊಂಡು ಬಂದಿದೆ. ಅವರಿಗೊಂದು ಪ್ರತ್ಯೇಕ ದೇಶ ರಚನೆ ಆದ ನಂತರ ಕೂಡ ಅವರ ಭಾರತ ದ್ವೇಷ ಮತ್ತು ಹಿಂದೂ ದ್ವೇಷ ಅನ್ನೋದು ಹೋಗಿಲ್ಲ. ಅದು ಮೊನ್ನೆ ಮತ್ತೆ ಕಾಣಿಸ್ಕೊಂಡಿರೋದು ಅಲ್ಲಿನ ಸೇನಾಧಿಕಾರಿಯ ಭಾಷಣದಲ್ಲಿ. ಗೆಳೆಯರೆ, ಇಸ್ಲಾಮಾಬಾದಲ್ಲಿ ವಿದೇಶಗಳಲ್ಲಿ ನೆಲೆಸಿರುವ ಒಂದಿಷ್ಟು ಪಾಕಿಸ್ತಾನಿಗಳ ಸಮ್ಮೇಳನವೊಂದನ್ನು ಉದ್ದೇಶಿಸಿ ಅಲ್ಲಿನ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಆಸಿಮ್ ಮುನೀರ್ ಮಾತಾಡ್ತಾ ಇದ್ದ. ಆ ವೇದಿಕೆ ಮೇಲೆ ಆತ ತನ್ನ ಹಿಂದೂ ದ್ವೇಷವನ್ನು ಹೊರಹಾಕಿರೋದು, ಭಾರತ ಮತ್ತು ಪಾಕಿಸ್ತಾನಗಳು ವಿಭಜನೆ ಆಗಿದ್ದು ಹಿಂದೂ ಮುಸ್ಲಿಂ ಅನ್ನೋ ಅಂಶದ ಮೇಲೆ ಅನ್ನೋದನ್ನ ಆತ ಅಲ್ಲಿ ಮತ್ತೊಮ್ಮೆ ನೆನಪು ಮಾಡಿಕೊಂಡ. ನಾವು ಹಿಂದೂಗಳ ಥರ ಅಲ್ಲ, ನಮ್ಮ ಮತ ಬೇರೆ, ನಮ್ಮ ಆಚರಣೆಗಳು ಬೇರೆ, ನಮ್ಮ ಮನಸ್ಥಿತಿ ಬೇರೆ, ನಾವು ಸಂಪೂರ್ಣವಾಗಿ ಅವರಿಗಿಂತ ಬೇರೆನೆ. ಹೀಗಾಗಿ ಅವರ ಜೊತೆಗಿರೋದಕ್ಕೆ ನಮಗೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೂಡ ಆತ ಆ ವೇದಿಕೆ ಮುಂದಿಟ್ಟ. ನಿಜ, ಇದನ್ನು ಪಾಕಿಸ್ತಾನ ತನ್ನ ದೇಶದಲ್ಲಿ ಇವತ್ತಿಗೂ ಮಾಡ್ತಲೇ ಇದೆ. ನಾವು ಬೇರೆ ಅವರು ಬೇರೆ ಅನ್ನೋ ಕಾರಣಕ್ಕೇನೆ ಅಲ್ಲಿ ಭಾರತ ವಿಭಜನೆ ಆಗುವಾಗ 20.5% ಹಿಂದೂಗಳ ಸಂಖ್ಯೆ ಈಗ 2% ಬಂದು ನಿಂತಿದೆ. ಅವರಿಗೂ ನಮಗೂ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಇರೋದ್ರಿಂದಲೇ ಭಾರತದಲ್ಲಿ ಸ್ವಾತಂತ್ರ್ಯ ಬಂದು ಪಾಕಿಸ್ತಾನ ವಿಭಜನೆ ಆದ ನಂತರ 9% ಉಳ್ಕೊಂಡಿದ್ದ ಮುಸ್ಲಿಮರ ಸಂಖ್ಯೆ ಈಗ ನಮ್ಮಲ್ಲಿ 15% ಅಲ್ಲಿ 20% ಹಿಂದೂಗಳು 2% ಇಳಿಕೆಯಾಗಿದ್ದಾರೆ. ಮನಸ್ಥಿತಿಯಲ್ಲಿನ ವ್ಯತ್ಯಾಸ ಅಂದ್ರೆ ಇದೇನೆ. ಹಾಗೆ ಮುನೀರ್ ಹೇಳಿರೋ ಹಾಗೆ ಹಿಂದೂಗಳ ಜೊತೆ ಬದುಕೋದಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಅನ್ನೋ ಕಾರಣಕ್ಕೆ ಅವರ ಹಿರಿಯರು ಇಸ್ಲಾಮಿಕ್ ದೇಶ ಬೇಕು ಅಂತ ಹೋರಾಟ ಮಾಡಿ ಪಾಕಿಸ್ತಾನದ ರಚನೆಗೆ ಕಾರಣ ಆದರಂತೆ. ಬಹುಶಃ ಈಗ ಒಂದಾಗಿ ಒಟ್ಟೊಟ್ಟಿಗೆ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೇನೆ ಪಾಕಿಸ್ತಾನದಲ್ಲಿ ಉಳ್ಕೊಂಡ ಹಿಂದೂಗಳನ್ನು ಅವರು ಬಲವಂತವಾಗಿ ಮತಾಂತರಿಸುವ ಅಥವಾ ಪ್ರಾಣ ತೆಗೆಯುವ ಕೆಲಸ ಮಾಡಿದ್ರು ಅನ್ಸುತ್ತೆ. ಪಾಕಿಸ್ತಾನಿ ಜನರಲ್ ಮುಲ್ಲಾ ಮುನೀರ್ ಮಾತುಗಳನ್ನ ಸ್ವಲ್ಪ ಕೇಳಿಸ್ಕೊಂಡು ಬಿಡಿ. Our religion is different. Our customs are different. Our traditions are different. Our thoughts are different. Our ambitions are different. That was the foundation of the two nation theory that was laid there. ಇಲ್ಲಿ ಸಂಸ್ಕೃತಿ, ಪದ್ಧತಿಗಳು, ಆಲೋಚನೆಗಳು, ಬದುಕುವ ವಿಧಾನಗಳು ಹಿಂದೂಗಳಿಗಿಂತ ಇವರದ್ದು ಬೇರೆ. ಹೀಗಾಗಿ ಪಾಕಿಸ್ತಾನ ಅನ್ನೋ ದೇಶ ಹುಟ್ಟಿತು. ಅಂದ್ರೆ ಇಸ್ಲಾಮಿನ ಬುನಾದಿಯ ಮೇಲೆ ಮುಸ್ಲಿಮರಿಗಾಗಿ ಪಾಕಿಸ್ತಾನ ಹುಟ್ಟಿತು ಅಂತ ಇಲ್ಲಿ ಮುಲ್ಲಾ ಜನರಲ್ ಹೇಳ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಪಾಕಿಸ್ತಾನದಲ್ಲಿನ ಜನರ ಆಲೋಚನೆಗಳು, ಸಂಸ್ಕೃತಿ, ಬದುಕಿನ ರೀತಿ, ಪ್ರಾರ್ಥನೆ ಮಾಡೋ ದೇವರು ಇದೆಲ್ಲ ಒಂದೇ ಆಗಿದ್ದಾಗ ಅದು ಮತ್ತೆ ಪಾಕಿಸ್ತಾನ, ಬಾಂಗ್ಲಾದೇಶ ಅಂತ ಯಾಕೆ ಎರಡಾಯ್ತೋ? ಒಂದೇ ಇರಬೇಕಿತ್ತಲ್ವೇ? ಇನ್ನು ಈತ ಮುಂದಕ್ಕೇನು ಹೇಳ್ತಾನೆ ಕೇಳಿಸ್ಕೊಳ್ಳಿ. Mounted that incessant struggle to create this country. Our forefathers, they have sacrificed immensely and we have sacrificed a lot for the creation of this country.
ಏನು ಪರಿಶ್ರಮ ಇವನು ಪಿಂಡ. ದೇಶ ಒಡೆಯೋದಿಕ್ಕೆ, ಪಾಕಿಸ್ತಾನ ಅನ್ನೋ ದೇಶವನ್ನ ಕಟ್ಕೊಳ್ಳೋದಿಕ್ಕೆ ಅವರಲ್ಲಿ ಮಾಡಿದ್ದು ಬ್ರಿಟಿಷರ ಜೊತೆ ಒಂದು ಒಳಸಂಚನ್ನ, ಭಾರತದ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಗದ್ದಾರಿಯನ್ನ. ಹಾಗೆ ಇಲ್ಲಿ ಅಮಾಯಕ ಹಿಂದೂಗಳ ಮಾರಣ ಹೋಮವನ್ನು ಮಾಡಿದ್ರು, ಅಕ್ಕಪಕ್ಕದಲ್ಲಿನ ಜನರನ್ನ ನಂಬಿಸಿ ಕತ್ತರಿಸಿದ್ರು. 10 ವರ್ಷಗಳ ಕಾಲ ಜೊತೆಗೆ ಬಾಳಿದ್ದವರನ್ನ, ಕಷ್ಟ ಸುಖಗಳನ್ನ ಹಂಚಿಕೊಂಡವರನ್ನ ವಂಚಿಸಿದ್ರು. ಇದೇ ಅಲ್ವೇ ಪಾಕಿಸ್ತಾನ ಹುಟ್ಟೋದಕ್ಕೆ ಇವರು ಫೋರ್ ಫಾದರ್ಸ್ ಮಾಡಿದ ಘನಘೋರ ಹೋರಾಟ. ಇನ್ನು ಪಾಕಿಸ್ತಾನವನ್ನ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದು ಇವರಿಗೆ ಗೊತ್ತಂತೆ. ಅದು ಗೊತ್ತಿದ್ದಿದ್ರೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಹೊರಗೆ ಯಾಕೆ ಹೋಗ್ತಾ ಇತ್ತು? ಅದು ಗೊತ್ತಿದ್ದಿದ್ರೆ ಇವತ್ತು ಬಲೂಚ್ ಹಾಗೂ ಖೈಬರ್ ಪಖ್ತೂನ್ಖ್ವಾಗಳು ಪಾಕಿಸ್ತಾನದಿಂದ ಹೊರಗೆ ಹೋಗಬೇಕು ಅಂತ ಯಾಕೆ ಬಯಸ್ತಾ ಇತ್ತು? ಇನ್ನು ಈತ ಪಾಕಿಸ್ತಾನವನ್ನ ಇಸ್ಲಾಮಿನ ಆಧಾರದ ಮೇಲೆ ನಿರ್ಮಾಣವಾದ ದೇಶ ಅಂತ ಹೇಳೋದನ್ನ ಇಲ್ಲಿ ಮರೆತಿಲ್ಲ. 1300 साल के बाद अल्लाह ताला ने ये आपकी बनाई है कलमे की बुनियाद के ऊपर. ಗೆಳೆಯರೆ, ದೇಶ ವಿಭಜನೆಗೊಂಡು ಭಾರತದಿಂದ ಬೇರ್ಪಟ್ಟು ಇಸ್ಲಾಮಿನ ಆಧಾರದ ಮೇಲೊಂದು ಪ್ರತ್ಯೇಕ ದೇಶ ರಚನೆಗೊಂಡು ಮುಸ್ಲಿಮರು ಅಲ್ಲಿಗೆ ಹೋದ ಮೇಲೆ ಭಾರತ ಹಿಂದೂ ದೇಶವಾಗಿ ಉಳಿಬೇಕಿತ್ತಲ್ವಾ? ಆದ್ರೆ ನಮ್ಮ ಪೂರ್ವಜರು ಹಾಗೆ ಮಾಡೋದಕ್ಕೆ ಹೋಗ್ಲಿಲ್ಲ. ಇದನ್ನ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ರೂಪಿಸಬೇಕು ಅಂತ ಬಯಸಿದ್ರು. ಆದ್ರೆ ಪಾಕಿಸ್ತಾನ ಇಸ್ಲಾಂ ಮಾತ್ರ ಅಲ್ಲಿರಬೇಕು ಅಂತ ಬಯಸ್ತು. ಆನಂತರ ಅಲ್ಲಿ ಅಧಿಕಾರಕ್ಕೆ ಬಂದವರು ಸುನ್ನಿ ಇಸ್ಲಾಮಿಗೆ ಸೇರಿದವರು. ಹೀಗಾಗಿ ಇಸ್ಲಾಂ ಅಂದ್ರೆ ಅದರಲ್ಲೂ ಸುನ್ನಿಗಳು ಮಾತ್ರ ಎಲ್ಲವನ್ನು ಅನುಭವಿಸಬೇಕು ಅಂತ ಅವರು ಬಯಸ್ತಾ ಹೋದ್ರು. ಅದರಲ್ಲೂ ಪಂಜಾಬ್ ಮೂಲದವರಿಗೆ ಅಧಿಕಾರ ಹೆಚ್ಚು ಸಿಗ್ತಾ ಹೋಯ್ತು. ಹೀಗಾಗಿ ಎಲ್ಲ ಪಂಜಾಬ್ಗೆ ಬೇಕು, ಎಲ್ಲ ಪಂಜಾಬಿ ಮುಸ್ಲಿಮರಿಗೆ ಮಾತ್ರ ಸಿಗಬೇಕು ಅಂತ ಬಯಸೋದು ಹೆಚ್ಚಾಯ್ತು. ಇದರ ಪರಿಣಾಮ ಅಂದ್ರೆ ಅಲ್ಲಿ ಶಿಯಾ ಮುಸ್ಲಿಮರ ದಮನ ಶುರುವಾಯಿತು. ಅಹಮದಿಯಾ ಅನ್ನೋ ಪಂಗಡವನ್ನ ಅವರು ಮುಸ್ಲಿಮರೇ ಅಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಅವರ ವಿರುದ್ಧ ಸಾಕಷ್ಟು ಹಲ್ಲೆಗಳು, ಮಾರಣ ಹೋಮಗಳು ನಡೆದವು. ಅಲ್ಲಿ 1979ರಲ್ಲಿ ಸಂವಿಧಾನಕ್ಕೊಂದು ತಿದ್ದುಪಡಿಯನ್ನು ತಂದು ಈ ಅಹಮದಿಯರು ಮುಸ್ಲಿಮರೇ ಅಲ್ಲ ಅಂತ ಪಾಕಿಸ್ತಾನ ಹೇಳ್ಬಿಡ್ತು. ಅವರಿಗೆ ಇಸ್ಲಾಮಿಗೆ ಸಂಬಂಧಪಟ್ಟ ಯಾವ ಚಿಹ್ನೆ ಮತ್ತು ಪದಗಳನ್ನು ಬಳಸೋದಕ್ಕೂ ನಿರ್ಬಂಧವನ್ನು ಹೇರಲಾಯಿತು. ಪಾಕಿಸ್ತಾನದಲ್ಲಿ ಇವತ್ತಿಗೂ ಈ ಅಹಮದಿಯರು ಹಿಂದೂಗಳ ಹಾಗೆ ಮತೀಯ ದೌರ್ಜನ್ಯಕ್ಕೆ ಒಳಗಾಗ್ತಾ ಬದುಕ್ತಾ ಇದ್ದಾರೆ. ಈ ದ್ವೇಷ ಎಷ್ಟರ ಮಟ್ಟಿಗಿದೆ ಗೊತ್ತಾ? ಪಾಕಿಸ್ತಾನಕ್ಕೊಂದು ಏಕೈಕ ನೊಬೆಲ್ ಪ್ರಶಸ್ತಿ ಬಂದಿದೆ. ಅದು ಭೌತಶಾಸ್ತ್ರದಲ್ಲಿ. ಅದನ್ನು ತಂದುಕೊಟ್ಟ ಭೌತ ವಿಜ್ಞಾನಿಯ ಹೆಸರು ಡಾಕ್ಟರ್ ಅಬ್ದುಲ್ ಸಲಾಂ. ಈತ ಯೂನಿಫೈಡ್ ಎಲೆಕ್ಟ್ರೋವೀಕ್ ಥಿಯರಿಯ ಕಾರಣಕ್ಕೆ ಶೆಲ್ಡಾನ್ ಗ್ಲಾಶೋ ಮತ್ತು ಸ್ಟೀವನ್ ವೆನಿಬರ್ಗ್ ಅವರ ಜೊತೆ ನೊಬೆಲ್ ಅನ್ನ ಹಂಚಿಕೊಳ್ತಾನೆ. ಹಾಗೆ ಪಾಕಿಸ್ತಾನದ ಚೀಫ್ ಸೈಂಟಿಫಿಕ್ ಅಡ್ವೈಸರ್ ಆಗಿ ಕೂಡ ಈತ ಸೇವೆ ಸಲ್ಲಿಸಿದ್ದ. ಪಾಕಿಸ್ತಾನದ ಅಟೋಮಿಕ್ ಎನರ್ಜಿ ಕಮಿಷನ್ ಮತ್ತು ಪಾಕಿಸ್ತಾನ್ ಸ್ಪೇಸ್ ಅಂಡ್ ಅಪ್ಪರ್ ಅಟ್ಮಾಸ್ಫಿಯರ್ ರಿಸರ್ಚ್ ಕಮಿಷನ್ ಅಂತ ಸಂಸ್ಥೆಗಳ ಸ್ಥಾಪನೆಗೆ ದೊಡ್ಡ ಕೊಡುಗೆಯನ್ನು ಕೂಡ ಈ ಡಾಕ್ಟರ್ ಅಬ್ದುಲ್ ಸಲಾಂ ಕೊಟ್ಟರು. ಆದ್ರೆ ಅಲ್ಲಿ ಯಾವಾಗ ಕಟ್ಟರ್ ಇಸ್ಲಾಮಿಗಳು ಅಹಮದಿಯರು ಮುಸ್ಲಿಮರೇ ಅಲ್ಲ ಅಂತ ಖ್ಯಾತೆ ತೆಗೆದು ಪಾಕಿಸ್ತಾನದ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ರು, ಆಗ ಪಾಕಿಸ್ತಾನದ ಆಡಳಿತ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತಗೊಂಡು ಬಂತು. ಅದಾದ ನಂತರ ಡಾಕ್ಟರ್ ಸಲಾಂ ಅವರ ಎಲ್ಲ ಸೇವೆಗಳನ್ನ ಪಾಕಿಸ್ತಾನ ಮರೆತು ಹೋಯ್ತು, ಅವರನ್ನ ದೂರ ಇಡ್ತಾ ಹೋಯ್ತು. ಯಾಕೆಂದ್ರೆ ಈ ಏಕೈಕ ನೊಬೆಲ್ ಪ್ರಶಸ್ತಿಯನ್ನ ತಗೊಂಡು ಬಂದ ಡಾಕ್ಟರ್ ಅಬ್ದುಲ್ ಸಲಾಂ ಇದ್ರಲ್ಲ, ಇವರು ಅಹಮದೀಯ ಪಂಗಡದ ಮುಸ್ಲಿಮರಾಗಿದ್ರು, ಸುನ್ನಿ ಆಗಿರಲಿಲ್ಲ. ಹೀಗಾಗಿ ಅವರನ್ನ ಎಲ್ಲ ಗೌರವಗಳಿಂದಲೂ ಪಾಕಿಸ್ತಾನ ದೂರ ಇಡ್ತಾ ಹೋಯ್ತು. ದೇಶಕ್ಕೆ ನೊಬೆಲ್ ತಂದು ಕೊಟ್ಟ, ಅಟೋಮಿಕ್ ಎನರ್ಜಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ಆತನನ್ನ ಅವರು ಗೌರವಿಸೋದಕ್ಕೆ ಹೋಗಲಿಲ್ಲ. ಕಡೆಗೆ ಆತನ ಸಮಾಧಿಯ ಮೇಲೆ ಮುಸ್ಲಿಂ ನೊಬೆಲ್ ಪುರಸ್ಕೃತ ಅಂತ ಬರೆದಿದ್ರೆ ಅದರಲ್ಲಿನ ಮುಸ್ಲಿಂ ಅನ್ನೋ ಪದವನ್ನು ಪಾಕಿಸ್ತಾನದ ಸೇನೆ ಅಳಿಸಿ ಹಾಕ್ತು. ಇದು ಪಾಕಿಸ್ತಾನ. ಆದ್ರೆ ನಾವು ಭಾರತೀಯರು ನೋಡಿ, ದೇಶಕ್ಕಾಗಿ ಕೆಲಸ ಮಾಡಿದ ಯಾವ ವ್ಯಕ್ತಿಯನ್ನು ಅವನ ಮತ, ಜಾತಿಯ ಆಧಾರದ ಮೇಲೆ ನಾವು ಗುರುತಿಸೋದಕ್ಕೆ ಹೋಗಲೇ ಇಲ್ಲ. ಅವರನ್ನೆಲ್ಲ ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಕರೆದ್ವಿ. ದೇಶಕ್ಕಾಗಿ ದುಡಿದ ಪ್ರತಿಯೊಬ್ಬರನ್ನು ಗೌರವಿಸ್ತಾ ಹೋದ್ವಿ. ಇದನ್ನ ನೋಡಿದಾಗ ನಮಗೂ ಅವ್ರಿಗೂ ಥಾಟ್ಸ್ ಅಲ್ಲಿ, ಜೀವನ ವಿಧಾನದಲ್ಲಿ, ನಂಬಿಕೆಯಲ್ಲಿ, ಸಂಸ್ಕಾರದಲ್ಲಿ ತುಂಬಾನೇ ವ್ಯತ್ಯಾಸ ಖಂಡಿತ ಇದೆ ಅಂತ ಅನ್ನಿಸದೇ ಇರುವುದಿಲ್ಲ. ಇನ್ನು ಗೆಳೆಯರೆ, ಪಾಕಿ ಸೇನಾ ಮುಖ್ಯಸ್ಥನ ಈ ಭಾಷಣ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ಖಂಡಿತ ಮತ್ತಷ್ಟು ದಾಳಿಗಳು ನಡೆಯೋದಕ್ಕೆ, ಅವರ ಬದುಕನ್ನ ಮತ್ತಷ್ಟು ದುರ್ಭರಗೊಳಿಸೋದಕ್ಕೆ ಕಾರಣ ಆಗುತ್ತೆ. ಒಂದು ದೇಶದ ಉನ್ನತ ಹುದ್ದೆಯಲ್ಲಿರೋ ಸೇನಾ ಮುಖ್ಯಸ್ಥ ನಾವು ಹಿಂದೂಗಳ ಜೊತೆ ಬದುಕೋದಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ಅನ್ನೋ ದೇಶದ ರಚನೆ ಆಯ್ತು ಅಂತ ಹೇಳಿದ ಮೇಲೆ ಅಲ್ಲಿನ ಮುಸ್ಲಿಮರು ಅಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಉಳ್ಕೊಂಡಿರೋ ಹಿಂದೂಗಳ ಜೊತೆ ಸಹಬಾಳ್ವೆ ಮಾಡ್ತಾರ? ಅವರನ್ನು ಬದುಕೋದಿಕ್ಕೆ ಬಿಡ್ತಾರ? ಇನ್ನು ಈ ಮುಲ್ಲಾ ಜನರಲ್ ಮಾತುಗಳು ಇಷ್ಟಕ್ಕೆ ನಿಂತಿಲ್ಲ. ಬಲೂಚಿಸ್ತಾನ ಹೋರಾಟವನ್ನು ಕೂಡ ಆತ ತೀಕ್ಷ್ಣವಾಗಿ ಟೀಕಿಸಿದ. 1500 ಮಂದಿ ಉಗ್ರವಾದಿಗಳು ಪಾಕಿಸ್ತಾನದಿಂದ ಬಲೂಚಿಸ್ತಾನವನ್ನ ಕಿತ್ಕೊಳ್ಳೋದಕ್ಕೆ ನಾವು ಬಿಡ್ತೀವ? ಅದು ಸಾಧ್ಯವಾಗದ ಮಾತು. 10 ತಲೆಮಾರುಗಳ ಉಗ್ರರು ಬಂದರೂ ಬಲೂಚಿಸ್ತಾನವನ್ನ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಮುಲ್ಲಾ ಜನರಲ್ ಹೇಳಿದ್ದಾನೆ.
ಹೀಗಾತ ಹೇಳೋದಕ್ಕೆ ಕೆಲವೇ ಗಂಟೆಗಳ ಮೊದಲು ಬಲೂಚಿಸ್ತಾನದ ನೋಶ್ಕಿಯಲ್ಲಿ ಸೇನಾ ಕ್ಯಾಂಪ್ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿ ಮಾಡಿದೆ. ಅಲ್ಲಿ 22 ಮಂದಿ ಪಾಕಿಸ್ತಾನಿ ಸೈನಿಕರನ್ನ ನಾವು ಹೊಡೆದು ಹಾಕಿದ್ದೀವಿ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿ ತಿಳಿಸಿದೆ. ಆದರೆ ಪಾಕಿಸ್ತಾನದ ಸೇನೆ ಆ ಬಗ್ಗೆ ಒಂದೇ ಒಂದು ಮಾತು ಆಡ್ತಾ ಇಲ್ಲ. ಆದರೂ ಅಲ್ಲಿ ವಿದೇಶಗಳಿಂದ ಬಂದ ಪಾಕಿಸ್ತಾನಿಗಳನ್ನು ಕೆಲವರನ್ನು ಕೂಡಿಸ್ಕೊಂಡು ಮುಲ್ಲಾ ಜನರಲ್ಲೂ ನಾವು ಬಲೂಚಿ ಹೋರಾಟವನ್ನು ಮಟ್ಟ ಹಾಕ್ತೀವಿ ಅಂತ ಮಾತಾಡ್ತಾ ಇದ್ದಾನೆ. ವಿಷಯ ಗೊತ್ತಿರೋರಿಗೆ ಇದೆಲ್ಲ ಒಂಥರ ಕಾಮಿಡಿ ತರ ಕೇಳಿಸಿದ್ರೆ ಪಾಪ ಅಲ್ಲಿದ್ದವರಿಗೆ ಹೇಗೆ ರಿಯಾಕ್ಟ್ ಮಾಡಬೇಕೋ ಗೊತ್ತಾಗದೆ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ. ಇದು ಗೆಳೆಯರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಿಂದೂ ಮತ್ತು ಮುಸ್ಲಿಮರ ಬಗ್ಗೆ ಹೇಳಿರೋ ಮಾತುಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.